ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ನಾನು. ಈಗ ನೀವು ಒಂದು ವಿಡಿಯೋ ನೋಡ್ತೀರಿ, ಸುಮಾರು 3 ನಿಮಿಷದ ವಿಡಿಯೋ ಅದು. ನಮ್ಮಲ್ಲೊಂದು ನಂಬಿಕೆ ಇದೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ನಂಬಿಕೆ ಬಹುಶಃ ಇದೆ. ಉಡುಪಿಯಲ್ಲಂತೂ ಸಾಮಾನ್ಯವಾಗಿ ನಾನು ಕಾಣ್ತಾ ಇದ್ದೇನೆ. ಮನೆಯೊಳಗೆ ನಾಗರಾವ್ ಬರುವುದು ಬಂದರೆ ಆ ಮನೆಗೆ ದೋಷ ಇದೆ ಅಂತ ಹೇಳಲಾಗ್ತದೆ. ತುಂಬ ಕಡೆ ಈ ನಂಬಿಕೆಯನ್ನು ನಾನು ನೋಡಿದ್ದೇನೆ. ಹಾಗಾಗಿ ಈ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮನೆಯೊಳಗೆ ನಾಗರಾವ್ ಬರುವುದು ದೋಷ ಅಂತ ಆದರೆ ಅದು ಯಾವ ರೀತಿಯ ದೋಷ ಅಂತ ನೀವು ಗಮನಿಸಿ. ಈಗ ವಿಡಿಯೋದಲ್ಲಿ ನಾನು ಸುಮಾರು 29,000 ಹಾವು ಹಿಡಿದಿದ್ದೀನಿ. ಅಷ್ಟೂ ಮನೆಗಳಿಗೆ ಹೋಗಿದ್ದೀನಿ. ಹೆಚ್ಚಿನ ಮನೆಗಳಲ್ಲಿ ನಾನು ಗಮನಿಸಿದ ಒಂದು ವಿಷಯ ಅಂದರೆ, ಹಾವುಗಳು ಬಂದು ಕೂತ್ಕೊಳ್ಳುವಂಥ ಜಾಗ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥ ತುಂಬ ಕಸದ ರಾಶಿಯನ್ನು, ವೇಸ್ಟ್ ವಸ್ತುಗಳನ್ನು ರಾಶಿ ಮಾಡಿ ಇಟ್ಟು ವರ್ಷಾನುಗಟ್ಟಲೆ ಅಥವಾ ತಿಂಗಳಾನುಗಟ್ಟಲೆ ಅದನ್ನು ಮುಟ್ಟದೆ ಹಾಗೇ ಬಿಟ್ಟಾಗ ಅಲ್ಲಿಗೆ ಇಲಿಗಳು ಬಂದು ಗೂಡು ಕಟ್ತವೆ. ಇಲಿಗಳು ಗೂಡು ಕಟ್ಟಿದಾಗ, ಗೂಡು ಕಟ್ಟುವುದಂದರೆ ಅವುಗಳು ಸಂಸಾರ ಮಾಡಲಿಕ್ಕೆ ಹೊರಡ್ತವೆ ಅಂತ ಲೆಕ್ಕ. ಅಲ್ಲಿ ಮರಿಗಳನ್ನು ಇಡ್ತವೆ ಮತ್ತು ನಿರಂತರ ಇಲಿಗಳ ಓಡಾಟ ಆ ಕೋಣೆಯಲ್ಲಿ, ಆ ವಸ್ತುಗಳ ಎಡೆಯಲ್ಲಿ ಇದ್ದೇ ಇರ್ತದೆ. ಆ ವಾಸನೆಯನ್ನು ಗ್ರಹಿಸುವ ಹಾವುಗಳು ನೇರವಾಗಿ ಮನೆಯೊಳಗೆ ಬರಲಿಕ್ಕೆ ಶುರು ಮಾಡ್ತವೆ. ಈ ನಾಗರಾವಿನ ಸ್ವಭಾವ ಹೇಗೆ ಅಂದರೆ, ನೀವು ಒಂದು ನಾಗರಾವು ನಿಮ್ಮ ಮನೆಯೊಳಗೆ ಒಂದು ಕೋಣೆಯಲ್ಲಿ ಇಲಿ ಇದೆ ಅಥವಾ ಅದರ ಆಹಾರದ ಜೀವಿ ಇದೆ ಅಂತ ಗೊತ್ತಾದರೆ, ಅದು ಕೋಳಿ ಮರಿ ಆಗಿರ್ಬೋದು, ಕೋಳಿ ಮೊಟ್ಟೆ ಆಗಿರ್ಬೋದು, ನಾಯಿ ಮರಿ ಆಗಿರ್ಬೋದು, ಬೆಕ್ಕಿನ ಮರಿ ಆಗಿರ್ಬೋದು, ಯಾವುದೇ ಒಂದು ಜೀವಿ ಇದ್ದರೂ ಕೂಡ ಅಲ್ಲಿ ಆಹಾರ ಇದೆ ಅಂತ ಗೊತ್ತಾದ ಕೂಡಲೇ ನಾಗರ ಹಾವು ಬೆನ್ನು ಹಿಡಿದು ಹಠ ಕಟ್ಟಿ ಆ ಮನೆಯೊಳಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಒಂದು 5-6 ಸಲ ನಿಮ್ಮ ಮನೆಯೊಳಗೆ ಸುತ್ತುವುದು, ನಿಮ್ಮ ವಠಾರದಲ್ಲಿ ಸುತ್ತುವುದು, ಮನೆಯೊಳಗೆ ಬರಲಿಕ್ಕೆ ಪ್ರವೇಶ ಮಾಡಿದ ಕೂಡಲೇ ನಮ್ಮಲ್ಲೊಂದು ತಪ್ಪು ನಂಬಿಕೆ ಇಲ್ಲಿ ಏನು ಶುರುವಾಗಿದೆ ಅಂದರೆ, ಇದು ನಾಗರಾವ್ ಸುತ್ತುತ್ತಾ ಇದೆ, ಈ ಮನೆಗೆ ಏನೋ ದೋಷ ಇದೆ ಅಂಥೇಳಿ ಅಲ್ಲಿ ಒಂದು ವಿಷಯ ಸೃಷ್ಟಿಯಾಗಿಬಿಡ್ತದೆ. ದೋಷ ಇರೋದು ಏನು ಅಂತ ನೀವೀಗ ಗಮನಿಸಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ದೋಷ ಏನಿದೆ ಅಲ್ಲಿ. ಈ ನಾವು ಕಸದ ರಾಶಿಯನ್ನು ಮನೆಯೊಳಗೆ ಶೇಖರಣೆ ಮಾಡಿ ಇಟ್ಟುಕೊಳ್ಳುವುದೇ ಒಂದು ದೋಷ. ನಿವಾರಣೆ ಹೇಗೆ ಅಂದರೆ, ಆದಷ್ಟು ಮನೆಯ ಒಳಗೆ ಶುದ್ಧವಾಗಿ ಇಟ್ಟುಕೊಂಡು, ಇಲಿಗಳು ವಾಸ ಮಾಡಲಿಕ್ಕೆ ಬಂದು ಹೋಗ್ತಾ ಇರ್ಬೋದು, ಇಲಿಗಳು ಬಂದು ಹೋಗ್ತಾ ಇರ್ತವೆ ಹೆಚ್ಚಿನ ಮನೆಗಳಿಗೆ. ಆದರೆ ಇಲಿಗಳು ಬಂದು ವಾಸ ಮಾಡುವಂಥ ಒಂದು ಸನ್ನಿವೇಶವನ್ನು ನಾವು ಸೃಷ್ಟಿ ಮಾಡದಿದ್ದರೆ ಯಾವುದೇ ದೋಷ ನಮಗೆ ಅಂಟೋದಿಲ್ಲ. ಅದರಿಂದ ನಾಗರ ಹಾವು ಮನೆಯೊಳಗೆ ಬರುವುದು ಆಹಾರಕ್ಕಾಗಿಯೇ ಹೊರತು ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ ಅನ್ನೋದು ವೈಜ್ಞಾನಿಕ ಸತ್ಯ. ಅದರಿಂದ ಆದಷ್ಟು ಮನೆಯೊಳಗೆ ಶುದ್ಧವಾಗಿ ಇಟ್ಕೊಳ್ಳಿ. ಈ ಮನೆಯ ಒಂದು ಪರಿಸ್ಥಿತಿಯನ್ನು ನೋಡಿ ನಿಮಗೆ ಅರ್ಥ ಆಗ್ಬೋದು. ಜೋಪಾನ ಮಾಡಿ. ನಮಸ್ಕಾರ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ.